ಯಜಮಾನನ ಗದರಿಕೆ ಇಲ್ದಿರುವಂತಹ ಮನೆ, ಚಾವಟಿ ಇಲ್ಲದೆ ಇರುವಂತಹ ಎತ್ತುಗಳ ಉಳುಮೆ ಎರಡೂ ಕೂಡ ಒಂದೇ ಅನ್ನೋ ಮಾತನ್ನ ಸಾಕಷ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಈ ಗಾದೆಯನ್ನ ಹೇಳ್ತಾರೆ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ, ರಾಜ್ಯ ಕಾಂಗ್ರೆಸ್ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗಳಿಸಿ ಭರ್ಜರಿ ಗೆಲುವನ್ನು ಸಾಧಿಸಿ ಸರ್ಕಾರ ರಚಿಸಿ ಅಧಿಕಾರ ಅನುಭವಿಸ್ತಿರುವಂತಹ ಶಾಸಕರು, ನಾಯಕರು ಇವತ್ತು ಆ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಯಾಕೆ? ಕೆಲವರು ಆಗಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತಿದ್ದಾರೆ, ಮತ್ತೆ ಕೆಲವರು ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯನ ಹತ್ರನೂ ದುಡ್ಡಿಲ್ಲ ಅಂತಿದ್ದಾರೆ. ಇನ್ನು ಕೆಲವರು ಇವರ ಆಶೀರ್ವಾದ ಸಿಕ್ಕರೆ ಫಂಡ್ ಸಿಗುತ್ತೆ, ಅವ್ರ ಕಾಲಕ್ಕೆ ಬಿದ್ದರೆ ಫಂಡ್ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಎಲ್ಲಿಂದ ಈ ಶುರುವಾಯಿತು ಸಮಸ್ಯೆ? ಎಲ್ಲವೂ ಚೆನ್ನಾಗೇ ಇತ್ತು. ಇಬ್ಬರು ನಾಯಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕಾಂಗ್ರೆಸ್ನ ಜೋಡೆತ್ತಿನ ರೀತಿಯಲ್ಲಿ ಓಡಾಡ್ತಿದ್ರು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಖುಷಿಯಾಗಿ ಕಾಣಿಸ್ಕೊಳ್ತಿದ್ರು. ಆದರೆ ಮಾದೇಶ್ವರನ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಆದಮೇಲೆ ಮತ್ತೊಂದು ಸಂಪುಟ ಸಭೆ ಮಾಡುವ ಮೂಲಕ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಅತ್ಯಂತ ನಾಜೂಕಾಗಿ ಸರ್ಕಾರವನ್ನು ರಚಿಸಿಕೊಂಡು ಗ್ಯಾರಂಟಿಗಳನ್ನು ಕೊಟ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಇದ್ರು. ಆ ಕಾರಣಕ್ಕೋಸ್ಕರನೇ ನಂದಿ ಬೆಟ್ಟದಲ್ಲಿ ಮತ್ತೊಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಇದ್ವು. ಆದರೆ ಮಾದಪ್ಪನ ಬೆಟ್ಟದಲ್ಲಿ ಆದಂತಹ ಸಚಿವ ಸಂಪುಟದ ರೀತಿಯ ಯಶಸ್ಸು ಅಥವಾ ಪ್ರಯತ್ನ ನಂದಿ ಬೆಟ್ಟದ ಸಚಿವ ಸಂಪುಟ ವಿಚಾರದಲ್ಲಿ ಆಗಲಿಲ್ಲ. ಆ ನಂತರದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಗೆಲುವಿನ ಒಂದು ಸಂಭ್ರಮಾಚರಣೆಯ ನಿರ್ಧಾರಗಳಲ್ಲಿ ಒಂದಷ್ಟು ಸಮಸ್ಯೆ ಆಯಿತು. ಒಮ್ಮತದ ನಿರ್ಧಾರಕ್ಕೆ ಬರೋಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರೊಬ್ಬರ ವಿರುದ್ಧ ಮತ್ತೊಂದು ಬಣ ತುಂಬಾ ಜೋರಾಗಿ ಎದ್ದು ನಿಂತ್ಕೊಂತು. ಅದಕ್ಕೆ ಕಾರಣ ಇತ್ತು ಏನಂದ್ರೆ, ಮಾದಪ್ಪನ ಬೆಟ್ಟದಲ್ಲಿ ಮತ್ತೊಂದು ಬಣ ಏನಿದೆ, ಪವರ್ ಸೆಂಟರ್ ಏನಿದೆ, ಆ ಬಣದ ಒಂದಷ್ಟು ನಾಯಕರಿಗೆ ಮುಜುಗರ ಆಗಿತ್ತು, ಬೇಸರ ಆಗಿತ್ತು ಮೈಸೂರು ಭಾಗದಲ್ಲಿ ನಡೆದಂತಹ ಅವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ. ಹಾಗಂತ ಏನು 11 ಜನ ದಾರುಣವಾಗಿ ಸತ್ರು, ಅವರ ಶಾಪ ಕಾಂಗ್ರೆಸ್ಗೆ ತಟ್ಟಿದೆ ಅನ್ನೋದು ಹಾಸ್ಯಾಸ್ಪದ ಆಗುತ್ತೆ. ಯಾಕಂದ್ರೆ ಸತ್ತವರು ಹೋದ್ರು, ಬದುಕಿರೋರು ಬಚಾವಾದ್ರು ಅಷ್ಟೇ, ಅದು ಕರ್ಮ. ಆದರೆ ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಿದ್ದರೆ, ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಿದ್ರೆ, ಒಂದು ಪ್ರೊಸೀಜರ್ ಅಂತ ಇಟ್ಕೊಂಡಿದ್ದಿದ್ದರೆ ಅಂತಹ ಸಾವುಗಳಾಗ್ತಿರ್ಲಿಲ್ಲ. ಪಾಪ ಬಡಪಾಯಿಗಳು ಸತ್ರು. ಇದಾದ್ಮೇಲೆ ಈ 11 ಜನರ ಸಾವಿನ ನಂತರ ಕಾಂಗ್ರೆಸ್ ಬೇರೆ ರೀತಿ ತಿರುಗೋಕೆ ಶುರುವಾಯಿತು. ನೋಡಿ, ನೀವು ಅಬ್ಸರ್ವ್ ಮಾಡಿ, BR ಪಾಟೀಲ್ರು ನೇರವಾಗಿ ಹೇಳ್ತಾರೆ, ದುಡ್ಡಿಲ್ದಿದ್ರೆ ನಮ್ಮ ಸರ್ಕಾರದಲ್ಲಿ ಏನೂ ಆಗೋದಿಲ್ಲ ಅಂತ. ಅಲ್ಲಿಗೇನೆ ಶಾಸಕಾಂಗ ಪಕ್ಷದ ನಾಯಕರು ಅವರ ಬಾಯಿಗೆ ಬೀಗ ಹಾಕಬೇಕಿತ್ತು. ಆ ಕೆಲಸವನ್ನ ಮಾಡಲಿಲ್ಲ. ಯಾಕೆ? ರಾಜು ಕಾಗೆ ಅವರು ಹೇಳ್ತಾರೆ, ಬರೀ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡ್ಕೊಂಡು ಹೋಗ್ತಿದೀವಿ, ವರ್ಕ್ ಆರ್ಡ್ರೇ ಬಂದಿಲ್ಲ ನಮಗೆ ಅನ್ನೋ ಮಾತನ್ನ ಹೇಳ್ತಾರೆ. ಯಾರು ಇಬ್ರು? ಸಿದ್ದರಾಮಯ್ಯ ಅವರ ಆಪ್ತರು. ನಂತರದಲ್ಲಿ ಫಂಡ್ಸ್ ವಿಚಾರವಾಗಿ NY ಗೋಪಾಲಕೃಷ್ಣ ಅವರು ನಮ್ಮಲ್ಲೊಂದು ಚರಂಡಿ ರೆಡಿ ಮಾಡ್ಸಕ್ಕೂ ದುಡ್ಡಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅವರಿಗೂ ಕೂಡ ಬಾಯಿಗೆ ಬೀಗ ಹಾಕಿಸಬೇಕಾಗಿದ್ದಂತಹ ಹೊಣೆಗಾರಿಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಿಗೆ ಇತ್ತು. ಆ ಕೆಲಸವನ್ನ ಮಾಡಬೇಕಿತ್ತು. ಅಟ್ಲೀಸ್ಟ್ ಮಾಧ್ಯಮಗಳಲ್ಲಿ ಅದು ಕಾಣಿಸ್ಬೇಕಿತ್ತು. ಬೈದ್ರಪ್ಪ, ಅವಾಜ್ ಹಾಕಿದ್ರಪ್ಪ. ಇದೆಲ್ಲದರ ಜೊತೆಯಲ್ಲಿ ತೀರಾ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇಲ್ಲ, ಸ್ವಾಮಿನಿಷ್ಠೆ ಜಾಸ್ತಿ ಆಗ್ತಿದೆ. ಇದೇ DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಿದ್ರು, ಪಕ್ಷ ನಿಷ್ಠೆ ಇರಬೇಕು, ನಮಗೆ ಸ್ವಾಮಿನಿಷ್ಠೆ ಬೇಡ ಅಂತ. ಆದರೆ ಮಾಗಡಿ ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, DK ಶಿವಕುಮಾರ್ ಅವರ ಆಶೀರ್ವಾದ ಇದ್ರೆ ಫಂಡ್ ಸಿಗತ್ತೆ, ನನಗೆ ಸಿಗ್ತಿಲ್ವಾ? DK ಶಿವಕುಮಾರ್ ಅವರು ಬಯಸಿದ್ದೇನು, ಆದ್ರೆ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದೇನು. ಇವ್ರಿಗಿಂತ ಮುಂದುವರೆದು ಕೊತ್ತೂರು ಮಂಜುನಾಥ್ ಅವರು, ಕೋಲಾರದ ಶಾಸಕರು, ಸಿದ್ದರಾಮಯ್ಯ ಅವರ ಕಾಲಕ್ಕೆ ಬಿದ್ರೆ ನಿಮ್ಗೆ ಫಂಡ್ ಸಿಗತ್ತೆ, ನನಗೂ ಸಿಗ್ತಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಆ ನಂತರದಲ್ಲೇ ನೋಡಿ, ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಹಕಾರಿ ಸಚಿವ KN ರಾಜಣ್ಣ ಅವರು ಆಗಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ, ನೋಡ್ತೀರಿ ಏನಾಗತ್ತೆ. ಇದೇ ಮಾತನ್ನ ಅನುಮೋದನೆಗೊಳಿಸಿದ್ದಾರೆ ಗೊತ್ತಾ? PW ಮಿನಿಸ್ಟರ್ ಮತ್ತೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ಅಹಿಂದಾದ ಜೊತೆಯಲ್ಲಿ ನಿಂತಹ ನಾಯಕರು ಸತೀಶ್ ಜಾರಕಿಹೊಳಿ ಅವರು. ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ
ಮೊದಲಿನ ಹಿಡಿತ ಸಿದ್ದರಾಮಯ್ಯ ಅವರಿಗೆ ಇಲ್ವಾ? ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ಇಲ್ಲ, ಅವತ್ತು ಯಾವ ಹಿಡಿತಾ ಇತ್ತೋ ಇವತ್ತು ಅದೇ ಹಿಡಿತಾ ಇದೆ ಅನ್ನೋ ಮಾತು ಈಗ ರಾಜ್ಯ ಕಾಂಗ್ರೆಸ್ನಲ್ಲೇ ಪ್ರತಿಧ್ವನಿಸಿದರೆ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಹೀಗೆ ಹೇಳ್ಬಿಟ್ರು? ಅಥವಾ ಆ ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ಹೋಗ್ಬೋದಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಬೇರೆಯದ್ದೇ ಆದ ಹೊಣೆಗಾರಿಕೆ ಇದೆ, DCM ಆಗಿರೋದೇ ಅಲ್ಲದೆ ಪಕ್ಷದ ವಿಚಾರದಲ್ಲಿ. ಇಷ್ಟೆಲ್ಲದರ ಜೊತೆಯಲ್ಲಿ ಜೋರಾಗಿ ಚರ್ಚೆ ಆಗ್ತಿರುವಂತಹ ಪವರ್ ಸೆಂಟರ್ಗಳ ವಿಚಾರ. ಅರೆ, ಸದಾಶಿವನಗರದಲ್ಲೇ 3 ಪವರ್ ಸೆಂಟರ್ ಇದಾವೆ, ಒಂದು ಉತ್ತರಕ್ಕೆ, ಒಂದು ದಕ್ಷಿಣಕ್ಕೆ, ಒಂದು ಪೂರ್ವಕ್ಕೆ. ಬೆಳಗಾವಿ ಭಾಗದಲ್ಲಿ ಒಂದು ಪವರ್ ಸೆಂಟರ್ ಇದೆ, ಮೈಸೂರು ಭಾಗದಲ್ಲಿ 2 ಪವರ್ ಸೆಂಟರ್ ಇದೆ, ಒಂದು ಹೆಡ್ ಕ್ವಾರ್ಟರ್ಸ್, ಇನ್ನೊಂದು ಸಬ್ ಕ್ವಾರ್ಟರ್ ಅಥವಾ ಶಾಖೆ. ತುಮಕೂರು ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ, ವಿಜಯಪುರದ ಭಾಗದಲ್ಲಿ, ಹೀಗೆ 16 ಕಡೆ ಪವರ್ ಸೆಂಟರ್ಗಳು ಹುಟ್ಕೊಂಡಿದ್ದಾವೆ ಅಂದ್ರೆ ಹೇಳೋರು ಕೇಳೋರು ಹೈಕಮಾಂಡ್ ಮಟ್ಟದಲ್ಲಿ ಯಾರು ಇಲ್ವಾ? ಅಥವಾ ಹೈಕಮಾಂಡ್ ಕೂಡ ಆಗ್ತಿಲ್ವಾ ಇವರನ್ನ ಸುಧಾರಿಸಲಿಕ್ಕೆ? ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು, ಯಜಮಾನನ ಗದರಿಕೆ ಇಲ್ಲದ ಮನೆ, ಚಾವಟಿ ಇಲ್ದಿರುವಂತಹ ಎತ್ತುಗಳ ಉಳುಮೆ ಎರಡೂ ಕೂಡ ಒಂದೇ ಅಂತ. ರಾಜ್ಯ ಕಾಂಗ್ರೆಸ್ ನಿಜಕ್ಕೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈ ಒಂದು ಒಳಜಗಳ, ಆಂತರಿಕ ಸಂಘರ್ಷ ಬೇರೆಯ ರಿಸಲ್ಟ್ ಅನ್ನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟರು ಅಚ್ಚರಿ ಇಲ್ಲ. ತೀರಾ ಸಿದ್ದರಾಮಯ್ಯ ಅಂತಹ ಪ್ರಭಾವಿ ನಾಯಕರು, ಮಾಸ್ ಲೀಡರ್ ಇದ್ದಾಗ್ಯೂ ಕೂಡ ಹೀಗೆ ಹಾದಿ ಬೀದಿಯಲ್ಲಿ ಶಾಸಕರು ಮಾತಾಡ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಏನಾಗ್ತಿದೆ? ಒಂದು ಬಿಸಿ ಮುಟ್ಟಿಸುವಂತಹ ಅಥವಾ ಕಿವಿ ಚಿವುಟುವಂತಹ ಕೆಲಸವನ್ನ, ಕಿವಿ ಬಿಸಿ ಮಾಡುವಂತಹ ಕೆಲಸವನ್ನ ಯಾಕೆ ಮಾಡ್ತಿಲ್ಲ? ಕಮೆಂಟ್ ಮಾಡಿ.